ವಿಷಯ ಪ್ರಪಂಚದಲ್ಲಿ ನಾವು ಮನಸ್ಸನ್ನ ಇಟ್ಬಿಟ್ರೆ ಅದು ಬಂಧನಕ್ಕೆ ಕಾರಣ ಆಗ್ತದೆ. ಅದು ನೋಡಿ, ಅದು ಆ ಮಹಾತ್ಮರ ಒಂದು ವಿಶೇಷತೆ. ಅದನ್ನ ಅದು ಅವರಿಗೆ ಅರಿವಾಯಿತು, ಹೌದಲ್ಲ ನಾನು ತಪ್ತಾ ಇದ್ದೇನಲ್ಲ, ಇದು ಸತ್ಯ ಅಲ್ಲ, ನಾನು ಮಾಡ್ಬೇಕಂತ ಹೇಳಿ ಮನಸ್ಸಿಗೆ ತಗೊಂಡ್ರು. ಬೇರೆ ಏನಾದ್ರಾಗಿದ್ರೆ ಇವರೇನೋ ನನ್ನ ಬೈತಾ ಇದ್ದಾರೆ, ನನ್ನ ಮುದುಕ್ಸ್ತಾ ಇದ್ದಾರೆ ಅಂತ ಹೇಳಿ ಅವ್ರೇನಾದ್ರೂ ಮನಸ್ಸಿಗೆ ತಗೊಂಡೇ ಹೋಗಿದ್ರೆ ಅಲ್ಲಿ ಪರಿವರ್ತನೆ ಸಾಧ್ಯ ಇಲ್ಲ. ನಿಜವಾದ ಒಂದು ವಸ್ತುಸ್ಥಿತಿ ಅರ್ಥ ಮಾಡಿಕೊಳ್ಳುವ ಪ್ರಜ್ಞೆ ಅವರಲ್ಲಿ, ಅದಕ್ಕೆ ಅವರು ಅಂತ ಮಹಾತ್ಮರಾದರು. ಅದೆಲ್ಲರಿಗೂ ಅಷ್ಟು ಸುಲಭ ಸಿಗೋದಿಲ್ಲ. ನಾವು ಹೇಳ್ತೇವೆ ಗಿರೀಶ್ಚಂದ್ರ ಘೋಷ್ ಆಗ್ಬೋದು, ಎಂತ ಆ ಒಂದು ದುಷ್ಟರ ಒಂದು ಉದಾಹರಣೆ, ಹೇಗೆ ಪರಿವರ್ತನೆ ಆಗಿ ಸಂತರ ಒಂದು ಸ್ಥಾನಕ್ಕೆ ಏರಿದ್ರು ಅಂತ ಹೇಳಿ. ಆದ್ರೆ ಜೊತೆ ಜೊತೆಗೆ ಅವರಿದ್ದಂತ ಆ ಶ್ರದ್ಧೆ, ಆ ಪರಿವರ್ತನೆ ಆಗಲಿಕ್ಕೆ ಅವರಿದ್ದಂತ ಆ ಒಂದು ಸಾಮರ್ಥ್ಯ, ಆ ಗುಣಗಳನ್ನು ಕೂಡ ನಾವು ಗಮನಿಸ್ಬೇಕು. ಯಾಕೆಂದ್ರೆ ಎಷ್ಟೋ ಸರಿ ನಮಗೆ ನಾವು ತಪ್ತಾ ಇದ್ದೇವೆ, ನಾವೆಲ್ಲಿ ನಮ್ಮ ಒಂದು ನಡೆಯಲ್ಲಿ ತಪ್ತಾ ಇದ್ದೇವೆ, ನಾವು ತಪ್ಪಾಗಿ ನಡ್ಕೊಳ್ತಾ ಇದ್ದೇವೆ, ನಮಗೆ ಯಾವ ದಾರಿ ಹೋಗ್ಬೇಕು ದಾರಿ ಹೋಗ್ತಾ ಇದ್ರೆ ಅದನ್ನೇ ಅರ್ಥ ಆಗಿಲ್ಲ, ನಾವೇ ಸರಿ ಅಂತ ಅಂದ್ಬಿಟ್ರೆ ಅಲ್ಲಿ ಪರಿವರ್ತನೆಗೆ ಅವಕಾಶ ಇಲ್ಲ. ಹೇಳ್ತಾರೆ ಮೊದಲಿಗೆ ಆ ರೋಗಿಗೆ ತನ್ನ ರೋಗ ಬರ್ಕೊಂಡಿದೆ ಅಂತ ಗೊತ್ತಾಗ್ಬೇಕಂತೆ, ಅಂದ್ರೆ ಡಾಕ್ಟರ್ ಹತ್ರ ಹೋಗ್ತಾನೆ. ರೋಗ ಬಂದಿದ್ದೇ ಗೊತ್ತಾಗಲಿಲ್ಲ ಅಂತಂದ್ರೆ ಅಲ್ಲಿ ಆ ರೋಗದಿಂದ ಪಾರಾಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಆ ಸಂತ ತುಳಸಿದಾಸರ ಒಂದು ಮಹಾತ್ಮೆ ಎಷ್ಟು ಉನ್ನತಿಗೆ ಹೋಗ್ತಾರೆ, ಎಷ್ಟು ಉನ್ನತಿಗೆ ತಲುಪುತ್ತಾರೆ ನಾವು ನೋಡ್ತೇವೆ. ಎಷ್ಟು ಅದ್ಭುತವಾದ ರಚನೆಗಳು, ರಾಮಚರಿತಮಾನಸ ಆಯಿತು, ಹನುಮಾನ್ ಚಾಲೀಸ ಆಯಿತು, ಅದೆಲ್ಲ ಕೃತಿಗಳು ಅವರ ಭಕ್ತಿ ಅತಿಶಯದಿಂದ ಮೂಡಿ ಬಂದಂಥದ್ದು. ಹೇಗೆ ಅವರೇನು ಮುಕ್ತಾಯಿಂದಲೇ ಸಾಧವಾಗಿ ಸಂತರಾಗಿಲ್ಲ, ಆದರೆ ಆ ಮನಸ್ಸನ್ನ, ಆ ಪ್ರೀತಿಸುವ ಮನಸ್ಸು ಮೊದಲಿಂದ ಇತ್ತು, ಅದನ್ನ ಆ ದಿಕ್ಕಿಗೆ ಹರಿಸ್ಬಿಟ್ರು, ಆ ಭಗವತ್ ಪ್ರಾಪ್ತಿಯಡೆಗೆ ಅದನ್ನ ಹರಿಸಿದ್ರು. ಹಾಗಾಗಿ ಅಂಥ ಅದ್ಭುತ ಸಂತರಾಗಿ ನಮಗೆ ಇವತ್ತು ಶ್ರೀ ತುಳಸಿದಾಸರು ಸಿಗ್ತಾರೆ.